ಹಲೋ ಫ್ರೆಂಡ್ಸ್, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಏನಾಯಿತು ಅಂತ ಹೇಳಿದ್ರೆ, ಲ್ಯಾಬಿಂದ ಬರೋ ಟೈಮಲ್ಲಿ ಬರಬೇಕಾದ್ರೆ ಗಾಡಿ ಇದ್ದಕ್ಕಿದ್ದಂಗೆ ಈ ರೀತಿ ತೋರ್ಸೋಕೆ ಸ್ಟಾರ್ಟ್ ಮಾಡ್ತು. ಏನು ಪ್ರಾಬ್ಲಮ್ ಇರ್ಬೋದು ಅಂತೇಳಿ ನಾನು ಗೂಗಲ್ ಮಾಡಿದಾಗ ಬೇರೆ ಬೇರೆ ಸೋರ್ಸ್ಗಳಿಂದ ನನಗೆ ಬೇರೆ ಬೇರೆ ರೀತಿಯಾಗಿರೋ ಇನ್ಫಾರ್ಮೇಷನ್ ತಂತು. ಮೇಜರಾಗಿ ಲೋ ಬ್ಯಾಟ್ರಿ ಇದಕ್ಕೆ ಕಾರಣ ಆಗಿರುತ್ತೆ ಅಂತಲೇ ಬಂತು. ಅದರಲ್ಲಿ ಬೇರೆ ಕಾರಣಗಳನ್ನು ಕೂಡ ತಿಳಿಸ್ಕೊಡ್ತೀವಿ. ಏನಂತ ಹೇಳಿದ್ರೆ, ಹಳೆ ಬ್ಯಾಟ್ರಿ 2 ವರ್ಷ ಅಥವಾ 4 ವರ್ಷ ಹಳೇದಾಗಿತ್ತು ಅಂತ ಹೇಳಿದ್ರೆ ಹೊಸದು ಹಾಕೋದೇ ಬೆಸ್ಟ್ ಅಂತೇಳಿ ಸಜೆಸ್ಟ್ ಕೂಡ ಮಾಡಿತು. ಇಲ್ಲಿ ವೈಟ್ ಮತ್ತು ಗ್ರೀನ್ ರಸ್ಟ್ ಏನೋ ಫಾರ್ಮ್ ಆಗಿತ್ತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಲೂಸ್ ಕನೆಕ್ಷನ್ ಆಗಿತ್ತು ಟರ್ಮಿನಲ್ ಪಾರ್ಟಲ್ಲಿ ಅಂತ ಹೇಳಿದ್ರೆ, ನಾವು ಅವಾಗ ಅದನ್ನು ಟೈಟ್ ಮಾಡಿ ರಸ್ಟನ್ನೆಲ್ಲ ರಿಮೂವ್ ಮಾಡಿ ಕ್ಲೀನ್ ಮಾಡುತ್ತೆ, ವರ್ಕ್ ಆಗೋ ರೀತಿ ಮಾಡುತ್ತೆ ಅಂತ ಒಂದು ಸಜೆಷನ್ ಕೊಡ್ತು. ಗಾಡಿ ತುಂಬ ದಿನ ಒಂದೇ ಜಾಗದಲ್ಲೇ ಇತ್ತು ಅಂತ ಹೇಳಿದ್ರು ಕೂಡ ಬ್ಯಾಟ್ರಿ ವೀಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಬ್ಯಾಟ್ರಿ ಕೂಡ ಒಂದು ಕೆಮಿಕಲ್ ರಿಯಾಕ್ಷನ್ನು ಅಟ್ಮಾಸ್ಫಿಯರ್ ಜೊತೆ ರಿಯಾಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಒಂದೇ ಜಾಗದಲ್ಲಿ ಇರೋದ್ರಿಂದ ಎಲ್ಲ ಅಯಾನ್ಸ್ಗಳು ಡಿಸ್ಚಾರ್ಜ್ ಆಗೋ ಚಾನ್ಸಸ್ ಇದೆ ಅಂತೇಳಿ ಸಜೆಸ್ಟ್ ಮಾಡ್ತು. ಇದೆಲ್ಲ ಕೂಡ ಒಂದು ಲೋ ಬ್ಯಾಟ್ರಿ ಆಗೋದಕ್ಕೆ ಕಾರಣಗಳು. ಈ ಲೋ ಬ್ಯಾಟ್ರಿಯಿಂದ ನಮ್ಗೆ ಏನೇನು ಸಮಸ್ಯೆಗಳು ಬರ್ಬೋದು ಅಂತ ಹೇಳಿದ್ರೆ, ನನಗಾಯ್ತಲ್ಲ ಅದೇ ರೀತಿ ಬರೋ ದಾರಿಯಲ್ಲಿ ಹಾಗೆ ಅರ್ಧಕ್ಕೆ ನಿಂತ್ಕೊಳ್ಳೋದು, ಮತ್ತು ಸ್ಟಾರ್ಟ್ ಆಗಲಾರ್ದಂಗೆ ಇರೋದು, ಲೋ ಲೈಟ್ ಕೊಡೋದು, ನಿಧಾನಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಹೋಪನ್ನ ಕೊಡುತ್ತೆ, ಆದರೆ ಸ್ಟಾರ್ಟ್ ಆಗಲ್ಲ. ಡಿಮ್ ಲೈಟ್ ಆಗಿರುತ್ತೆ. ಬಿಕಾಸ್ ಯಾಕಂತ ಹೇಳಿದ್ರೆ ಅಲ್ಲಿ ಪವರ್ ತುಂಬ ಕಮ್ಮಿ ಆಗಿರೋದ್ರಿಂದ ಡಿಮ್ ಲೈಟನ್ನು ಕೊಡುತ್ತೆ. ಸೆಲ್ಫ್ ಸ್ಟಾರ್ಟ್ ಆಗಲ್ಲ. ಯಾಕಂತ ಹೇಳಿದ್ರೆ ಸೆಲ್ಫ್ ಸ್ಟಾರ್ಟ್ ಆಗೋದಕ್ಕೆ ಬೇಕಾಗಿದೆ ಪವರ್. ಈಗ ನಾವು ಬ್ಯಾಟ್ರಿನ ಚೇಂಜ್ ಮಾಡೋದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ 3 ಸ್ಕ್ರೂಗಳಿರುತ್ತೆ. ಒಂದು ಸೀಟ್ ಹತ್ರ, ಇನ್ನೊಂದು ಫುಟ್ ಬ್ರೇಕ್ ಹತ್ರ, ಇನ್ನೊಂದು ಹಿಂದ್ಗಡೆ ಇರೋ ಟೈರ್ ಹತ್ರ ಒಂದು ಸ್ಕ್ರೂ ಇರುತ್ತೆ. ಫಸ್ಟ್ ಸ್ಕ್ರೂನ ನಾವು ಬಿಚ್ಚೋಕ್ಕಿಂತ ಮುಂಚಿತವಾಗಿ ನಾವು ಸೀಟ್ ಹತ್ರ ಇರುವಂಥ ಒಂದು ಬ್ಯಾಕ್ ಸೀಟ್ನ ರಿಮೂವ್ ಮಾಡ್ಕೋಬೇಕು. ಅಲ್ಲಿ ಒಂದು ಲಿವರ್ ಥರ ಕೊಟ್ಟಿರ್ತಾರೆ. ಆ ಲಿವರ್ನ ಎಳೆದಾಗ ಫ್ರಂಟ್ ಸೀಟ್ ಓಪನ್ ಆಗುತ್ತೆ. ಆ ಫ್ರಂಟ್ ಸೀಟ್ ಓಪನ್ ಆದಾಗ ಅಲ್ಲಿ ಒಂದು ಸ್ಕ್ರೂ ಇರುತ್ತೆ. ಆ ಸ್ಕ್ರೂನ ರಿಮೂವ್ ಮಾಡಬೇಕು. ಅದಾದಮೇಲೆ ಎರಡನೇದು ಬಂದುಬಿಟ್ಟು ಫುಟ್ ಬ್ರೇಕ್ ಹತ್ರ ಇರುತ್ತೆ. ಅಲ್ಲಿರೋಂಥ ಒಂದು ಸ್ಕ್ರೂನ ನಾವು ರಿಮೂವ್ ಮಾಡ್ತೀವಿ. ಇದು ಹಿಂದ್ಗಡೆ ಟೈರ್ ಮೇಲೆ ಒಂದು ಸ್ಕ್ರೂ ಇರುತ್ತೆ. ಸ್ಕ್ರೂನ ನಾವು ರಿಮೂವ್ ಮಾಡ್ಕೊತೀವಿ. ಅದೆಲ್ಲ ನೀಟಿಗೆ ರಿಮೂವ್ ಮಾಡಿದ್ಮೇಲೆ ನಮಗೆ ಬ್ಯಾಟ್ರಿ ಒಂದು ಕೇಸಲ್ಲಿ ಇಟ್ಟಿರೋ ರೀತಿ ಇರುತ್ತೆ. ಅಲ್ಲಿ 2 ಸ್ಕ್ರೂ ಇರುತ್ತೆ. ಅಲ್ಲಿ ಮೊದಲನೇದಾಗಿ ಕೆಳಗಿರೋ ಸ್ಕ್ರೂನ ಬಿಚ್ಕೊಂಡ್ರೆ ಸಾಕು. ಸಮ್ಟೈಮ್ಸ್ 2 ಸ್ಕ್ರೂನು ಬಿಚ್ಚಬೇಕಾಗುತ್ತೆ. ಬಿಚ್ಚಾದ್ಮೇಲೆ ಬ್ಯಾಟ್ರಿಯಲ್ಲಿ ಟರ್ಮಿನಲ್ಸ್ಗಳು 2 ಇರುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್. ಅದರಲ್ಲಿ ಮೊದಲನೇದಾಗಿ ನಾವು ನೆಗೆಟಿವ್ ಟರ್ಮಿನಲ್ ಹತ್ರ ಇರುವಂಥ ಸ್ಕ್ರೂನ ಬಿಚ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಪಾರ್ಕ್ ಬರುತ್ತೆ. ಸೊ ಈ ರೀತಿ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಕೆಲಸ ಮಾಡಿ. 2 ಟರ್ಮಿನಲ್ ನಾವು ಬಿಚ್ಚಿದಾಗ ಬ್ಯಾಟ್ರಿ ನಾವು ತೊಗೊಂಡು ರೀಚಾರ್ಜ್ ಮಾಡಿಸೋದಕ್ಕೆ ಅಂತೇಳಿ ಗ್ಯಾರೇಜ್ಗೆ ಹೋದೆ. ಅಲ್ಲಿ ಸುಮಾರು 1 ಅವರ್ ವೆಯ್ಟ್ ಮಾಡಿದ್ರು ಅದು ಬ್ಯಾಟ್ರಿ ರೀಚಾರ್ಜ್ ಆಗಿಲ್ಲ. ಸೊ ಹಾಗಾಗಿ ಹೊಸ ಬ್ಯಾಟ್ರಿನೇ ತರಿಸ್ಬೇಕು ಅಂತೇಳಿ ಹೇಳಿದ್ರು. ಇಲ್ಲಿ ನಾನು ಯಾವುದೇ ರೀತಿ ಬ್ರ್ಯಾಂಡ್ನ ನಾನು ಪ್ರಮೋಟ್ ಮಾಡ್ತಿಲ್ಲ. ಆ ಗ್ಯಾರೇಜ್ ಅವ್ರ ಅಮ್ಯಾರೌಂಡ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಅದ್ರ ಕಾಸ್ಟ್ ಬಂದ್ಬಿಟ್ಟು 1950 ರೂಪಾಯಿ ಆಗಿತ್ತು. ಅದರಲ್ಲಿ ಬಾಕ್ಸ್ನ ಓಪನ್ ಮಾಡಿದಾಗ ನಮಗೆ ಆ ಟರ್ಮಿನಲ್ ಸಿಗಬೇಕಾದ್ರೆ ನಟ್ಟು ಮತ್ತು ಬೋಲ್ಟು ಸಿಗುತ್ತೆ. ಆ ನಟ್ಟು ಮತ್ತು ಬೋಲ್ಟನ್ನ ಅದೇ ಹೇಗೆ ಬ್ಯಾಟ್ರಿನ ತೆಗೆದ್ವಿ ಅದೇ ರೀತಿ ಬ್ಯಾಟ್ರಿನ ಹಾಕಿ ಫಸ್ಟ್ ನೆಗೆಟಿವಿಂದಲೇ ಸ್ಟಾರ್ಟ್ ಮಾಡಿದ್ವಿ. ನೆಗೆಟಿವ್ ಆದಾಗ ಚೆನ್ನಾಗಿ ಟೈಟ್ ಮಾಡಿದ್ವಿ. ಫುಲ್ಲು ಟೈಟು ಅಲ್ಲ, ಫುಲ್ಲು ಲೂಸೂ ಅಲ್ಲ, ನಾರ್ಮಲ್ ಆಗಿ ಟೈಟಾಗಿ ಮಾಡಿದೆ. ನಂತರ ಪಾಸಿಟಿವ್ನ ಟಚ್ ಮಾಡಬೇಕಾದ್ರೆ ಸ್ವಲ್ಪ ಕರೆಂಟ್ ಥರ ಸ್ಪಾರ್ಕ್ ಬಂತು. ಆದರೂ ಏನಾಗಲಿಲ್ಲ, ಸೇಫ್ಟಿ ಇರಲಿ. ಅದನ್ನು ಅಲ್ಲಿ ಟೈಟ್ ಮಾಡಿದ್ಮೇಲೆ ಕೊನೆಗೆ ನಮ್ಮ ಗಾಡಿ ಸ್ಟಾರ್ಟ್ ಆಯಿತು. ಯೂಶಲಿ 2 ವೀಲರ್ಸ್ಗಳಲ್ಲಿ ನಾವು ಯೂಸ್ ಮಾಡೋವಂಥ ಒಂದು ಬ್ಯಾಟ್ರಿ ಏನಾಗಿರುತ್ತೆ ಅಂತ ಹೇಳಿದ್ರೆ 12 ವೋಲ್ಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಬೇಕಾಗಿರೋದೊಂದು ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಮತ್ತು ಗಾಡಿಯಲ್ಲಿ ಬರೋ ಲೈಟ್ಗಳನ್ನ ಆನ್ ಮಾಡೋದಕ್ಕೆ ಇದು ಒಳ್ಳೆ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿರುತ್ತೆ. ಪವರ್ದು, ಎಫಿಷಿಯನ್ಸಿದು, ಸೈಜು ಮತ್ತು ಕಾಸ್ಟ್ದು. ಈ ಸಣ್ಣ ಪುಟ್ಟ ಒಂದು ಎಲೆಕ್ಟ್ರಿಕ್ ಸಿಸ್ಟಮ್ನ ರನ್ ಮಾಡೋದಕ್ಕೆ 12 ವೋಲ್ಟ್ ಇರುವಂಥ ಒಂದು ಬ್ಯಾಟ್ರಿ ಸೂಪರ್ ಅಂತ ಹೇಳಿ. ಈ ಎಲ್ಲ 2 ವೀಲರ್ಸ್ಗಳಲ್ಲಿ ಯೂಶಲಿ 12 ವೋಲ್ಟ್ ಇರುವಂಥ ಬ್ಯಾಟ್ರಿ ಇರುತ್ತೆ. ಡಿಪೆಂಡ್ಸ್ ರಿಕ್ವೈರ್ಮೆಂಟ್ ತಕ್ಕಂತೆ 200cc ಬೈಕ್ಗಳಲ್ಲಿ ಯೂಶಲಿ 12 ವೋಲ್ಟ್ ಇರೋ ಬ್ಯಾಟ್ರಿನ ಯೂಸ್ ಮಾಡ್ತಾರೆ. ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಗಾಡಿಗೆ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ, ಅದರ ಬೇಸ್ ಮೇಲೆ ವೋಲ್ಟೇಜ್ ಇರುವಂಥ ಬ್ಯಾಟ್ರಿಗಳನ್ನ ಯೂಸ್ ಮಾಡ್ತಾರೆ.